ಇಲ್ಲಿ 1 ಎಕರೆ ಅಡಿಕೆ ತೋಟವನ್ನು ಹೊರತುಪಡಿಸಿ ಪ್ರತಿ ಅಡಿಕೆ ಮರಕ್ಕೂ ಕಾಳುಮೆಣಸಿನ ಬಳ್ಳಿಗಳಿವೆ. ಪ್ರತಿ ಬರಣದಲ್ಲೂ ಕಾಫಿ ಗಿಡಗಳಿವೆ. ಅಡಿಕೆ ಮರ, ಕಾಳುಮೆಣಸಿನ ಬಳ್ಳಿ, ಕಾಫಿ ಗಿಡಗಳಿಗೆಲ್ಲ ಯಥೇಚ್ಛವಾಗಿ ಸಗಣಿ ಗೊಬ್ಬರ ಹಾಕಲಾಗುತ್ತದೆ. ಇಲ್ಲಿ ಕೊಟ್ಟಿಗೆ ತುಂಬ ದನಗಳಿವೆ. ಉತ್ತಮ ತಳಿಯ ಕಾಳುಮೆಣಸಿನ ನರ್ಸರಿ ಇದೆ. ಸುತ್ತಲ ಊರುಗಳ ರೈತರ ಸಾವಿರಾರು ಕ್ವಿಂಟಾಲ್ ಚಾಲಿ ಅಡಿಕೆ ಸುಲಿದು ಕೊಡುವ ವ್ಯವಸ್ಥೆ ಇದೆ. ಇವೆಲ್ಲವುಗಳಿಗೆ ಕಾರಣಕರ್ತರಾದವರು ಉತ್ತರ ಕನ್ನಡ ಜಿಲ್ಲೆ ಸಿರ್ಸಿ ತಾಲೂಕು ಹುಲೇಕಲ್ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಅರಗಿನ ಮನೆ ಮಹೇಶ್ ಚಂದ್ರಶೇಖರ್ ಹೆಗಡೆಯವರು. ಒಟ್ಟು ಸಮಗ್ರ ಕೃಷಿಯಲ್ಲಿ ಕಾಳುಮೆಣಸು, ಅಡಿಕೆ ಮತ್ತು ಬೇರೆ ಬೇರೆ ಕೃಷಿಯನ್ನೆಲ್ಲ ಸೇರಿ ನೀವು ಮಾಡ್ತಾ ಇದ್ದೀರಿ. ಒಂದು ಉದ್ಯಮದ ರೀತಿಯಲ್ಲೇ ನೀವು ಮಾಡ್ತಾ ಇದ್ದೀರಿ ಮತ್ತು ಹಳೆ ಪದ್ಧತಿಯನ್ನು ಇಟ್ಟುಕೊಂಡು ಹೊಸ ಪದ್ಧತಿಯನ್ನು ಅಳವಡಿಸಿಕೊಂಡು. ಹೇಳಿ ಸರ್, ನೀವು ಮೂಲವಾಗಿ ಕೃಷಿಗೆ ಬರಲಿಕ್ಕೆ ಏನು ಕಾರಣ, ಅಥವಾ ನೀವು ಕೃಷಿ ಕುಟುಂಬದವರು? ಹೇಳಿ. ಮೂಲವಾಗಿ ನಾವು ಕೃಷಿ ಕುಟುಂಬದವ್ರೆ. ನಾವು ಮೂಲ ಬಕ್ಕಳ. ಇಲ್ಲಿ ತಂದೆಯವ್ರು 40 ವರ್ಷ ಹಿಂದೆ ಬಂದು ಇಲ್ಲೇ ಕೃಷಿ ಮಾಡ್ಕೊಂಡು ನನ್ನ ತಂದೆ ತಾಯಿ ಇಬ್ಬರು ಇಲ್ಲೇ ಉಳಿದ್ರು. ಆ ನಂತರ ಸಾಧಾರಣ ಹೈಸ್ಕೂಲಿಂದನೂ ನಾ ತಂದೆಯವ್ರ ಸಂತಿಗೆ ಕೃಷಿ ಕೆಲಸದಲ್ಲೇ ತೊಡ್ಕೊಂಡೆ. ಆನಂತರ PUC ಡಿಗ್ರಿ 1 ವರ್ಷ ಹೋದೆ. ತಂದೆಯವರ ಅನಾರೋಗ್ಯ ಆಯಿತು. ಅನಾರೋಗ್ಯದ ನಂತರ ನಾನು ಸಂಪೂರ್ಣವಾಗಿ ಕೃಷಿಯಲ್ಲಿ ತೊಡ್ಕೊಂಡೆ. ನಾನು 2015ರವರೆಗೆ ಕೂಡು ಕುಟುಂಬ ಇತ್ತು ನಮ್ಮದು. 2015ರಲ್ಲಿ ಡಿವೈಡ್ ಆಯಿತು. ಡಿವೈಡ್ ಆದ ನಂತರ ಸಂಪೂರ್ಣ ಎಲ್ಲದನ್ನು ನಾನೇ ನಿಭಾಯಿಸ್ಕೊಂಡು ಮಾಡ್ಕೊಂಡು ಬರ್ತಾಯಿದ್ದೀನಿ. ಈಗ 3-4 ಬೆಳೆ ಮಾಡಿಕೊಂಡು ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಈಗ ನೀವು 3-4 ಬೆಳೆಯನ್ನು ಮಾಡಿದ್ದೇನೆ ಅಂತ ಹೇಳಿದ್ರಿ. ಅವ ನೀವೀಗ ಡಿವೈಡ್ ಆಗಿ ನೀವು ಇಲ್ಲಿ ಬರಬೇಕಾದ್ರೆ ಎಲ್ಲ ಅಡಿಕೆ ತೋಟ ಆಗಿತ್ತು ಅಥವಾ ನೀವು? ಇಲ್ಲ, ಅಡಿಕೆ ತೋಟ ಆಗಿತ್ತು. ಒಂದು ಸ್ವಲ್ಪ ನಾನು ಹೊಸದಾಗೂ ಮಾಡ್ಕೊಂಡಿದ್ದೀನಿ. ಅಡಿಕೆ ತೋಟ 40 ವರ್ಷದಿಂದ ಇಲ್ಲೇ ಇದ್ದವ್ರು ನಾವೀಗ. 40 ವರ್ಷದಿಂದ ಗದ್ದೆ ಇರೋದನ್ನ ತೋಟ ಮಾಡಿದ್ದು ಎಲ್ಲದೂ ನನಗೆ ಗೊತ್ತಿತ್ತು. ತಂದೆಯವ್ರ ಕಾಲದಿಂದನೂ ತಂದೆಯವ್ರ ಜೊತೆಗೂಡೆ ಮಾಡಿದ್ದೆ ಎಲ್ಲದು. ನೀವು ನೋಡ್ತಾ ಬಂದಿದ್ದೀರಿ, ತೋಟ ಆಗುವಂತದ್ದನ್ನು ನೀವು ನೋಡ್ತಾ ಬಂದಿದ್ದೀರಿ. ಹೇಳಿ ಸರ್, ನಿಮ್ಮ ಪದ್ಧತಿ ನೀವು ಯಾವ ತರ ಇದನ್ನ ಅಳವಡಿಸ್ಕೊಂಡ್ರಿ? ನೀವೊಂದು ಯುವಕರಾಗಿ ಈ ಕ್ಷೇತ್ರಕ್ಕೆ ಬಂದ್ರಿ. ಬಂದಾಗ ಈಗ ಬಹಳಷ್ಟು ಜನ ಯುವಕರು ಹಳ್ಳಿ ಕಡೆ ಬರ್ತಾನೆ ಇಲ್ಲ, ಎಲ್ಲ ಪೇಟೆ ಕಡೆನೆ ಓಡ್ತಾ ಇದ್ದಾರೆ. ಅಂತ ಸಂದರ್ಭದಲ್ಲಿ ನೀವು ಈ ಕ್ಷೇತ್ರಕ್ಕೆ ಬಂದ್ರಿ. ಈ ಕ್ಷೇತ್ರವನ್ನು ನೀವು ಒಂದು ಒಳ್ಳೆ ರೀತಿಯಿಂದ ನೀವು ನಿಮ್ಗೆ ಬೇಕಾದಾಗ ಅಳವಡಿಸ್ಕೊಂಡು ನೀವು ಮಾಡ್ತಾ ಇದ್ದೀರಿ. ಹೇಳಿ, ನಿಮ್ಗೆ ಏನು? ಅಂದರೆ ನನ್ನ ಎಜುಕೇಷನ್ ಅರ್ಧಕ್ಕೆ ಬಿಡಬೇಕಾಯ್ತು, ಅನಿವಾರ್ಯತೆ ಆಯಿತು ತಂದೆಯವರ ಆರೋಗ್ಯದಿಂದ. ಆ ನಂತರ ನಾನು ಕೃಷಿಯಲ್ಲಿ ತೊಡ್ಕೊಂಡು ಅದು ಚೆನ್ನಾಗಿ ನಂಗೆ ರಿಟರ್ನ್ ಬರ್ತಾ ಉಳಿತು. ಡೇರಿ ಮಾಡಿದೆ 2010ರಲ್ಲಿ. ಡೇರಿಯಿಂದ ಫಸ್ಟ್ ಸ್ಟಾರ್ಟ್ ಆಗಿದ್ದು ನಂದು. ಫಸ್ಟು 1 ಆಕಳಿಂದ ಸ್ಟಾರ್ಟ್ ಮಾಡಿ ಈಗ ಸಾಧಾರಣ ಒಂದು 10 ಆಕಳ ಇದೆ. ಮೊದಲು ಒಂದು ಸ್ವಲ್ಪ ಪ್ರಮಾಣದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದೆ. ಅವಾಗ ಮಧ್ಯದಲ್ಲಿ ಒಂದು ಸರಿ ಏನಾಯಿತು ಕೇಳಿದ್ರೆ ನನ್ನ ಅಣ್ಣ ಅತ್ತಿಗೆಲ್ಲ ತೀರೋದ್ರು. ಆವಾಗ ಸ್ವಲ್ಪ ಕಡಿಮೆ ಮಾಡಿಕೊಂಡೆ. ಈಗ 10 ಆಕಳಿದೆ. ಫಸ್ಟ್ ನಂದು ಸ್ಟಾರ್ಟ್ ಆಗಿದ್ದೆ ಕೃಷಿ ಅಂದರೆ ಡೇರಿಯಿಂದ ಸ್ಟಾರ್ಟ್ ಮಾಡಿ ಆನಂತರ ಚಾಲಿ ಮಿಷನ್ ಮಾಡಿಕೊಂಡೆ. ಚಾಲಿ ಮಿಷನ್ ನಂತರ ಈ ಕೃಷಿ ಎಲ್ಲ ತನ್ನಾರೆ ಅಭಿವೃದ್ಧಿ ಆಗ್ತಾ ಹೋಗ್ತು. ಹಾಕಿದ್ದೆಲ್ಲ ರಿಟರ್ನ್ ಸರಿಯಾಗಿ ಬರ್ತಾ ಹೋಯಿತು. ಆನಂತರ ನಂಗೆ ಚೆನ್ನಾಗಾಯಿತು. ಇದನ್ನು ಹಂಗಾಗಿ ಕೃಷಿಯಲ್ಲೇ ನಾನು ಮುಂದುವರಿಬೇಕು ಅಂತ ಆಲೋಚನೆ ಮಾಡಿಕೊಂಡು ಹೊಸ ಪದ್ಧತಿನ ಅಳವಡಿಸ್ಕೊಂಡು 4 ಬದಿ ಚೆನ್ನಾಗಿ ಇದ್ದವ್ರನ್ನ ನೋಡಿಕೊಂಡು ನೀರಿನಲ್ಲಿ ಸೀತಾರಾಮೇಡ್ರು VM ಮಾರ್ಗದರ್ಶನದಲ್ಲಿ ನಾನು ಇದು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ಚೆನ್ನಾಗಿ ಆಗ್ತಾ ಇದೆ, ಏನೂ ತೊಂದರೆ ಇಲ್ಲ. ಈಗ ನೀವು ಫಸ್ಟ್ ಅಡಿಕೆ ಗಿಡ ಹಚ್ಚಿದ್ರು ನೀವು ಇಲ್ಲಿ. ಈ ಕಾಳುಮೆಣಸನ್ನು ಬೆಳಿಬೇಕು ಅಂತ? ಕಾಳುಮೆಣಸು ಅಂದರೆ ಈ ನೀರಿನಳ್ಳಿಯಲ್ಲಿ ಎಲ್ಲ ನೋಡಿದಾಗ ಮತ್ತೊಂದು ಸ್ವಲ್ಪ ನಮ್ಮದು ಮೊದಲು ಇದಿತ್ತು, ಕಟ್ಟೆ ಬಂದು ಹೋಯಿತು. ಹೋದ ನಂತರ ಮತ್ತು ನಾನು ಕಾಳುಮೆಣಸು ಮಾಡಬೇಕು ಅಂತ ಆಸೆ ಬಂತು. ಮತ್ತೆ ಹಾಕಿದ ಕೂಡಲೇ ಮತ್ತೆ ಸತ್ತೋಯ್ತು. ಆನಂತರ ಅಷ್ಟೊತ್ತಿಗೆ 2015 VM ಪರಿಚಯ ಆಯಿತು ನನಗೆ. VM ಕರ್ಕೊಬಂದು ತೋರಿಸಿದಾಗ ಇದನ್ನು ಡ್ರೈನೇಜ್ ಮಾಡಬೇಕು. ಗದ್ದೆ ಮಣ್ಣಿತ್ತು ಪೂರ್ತಿ, ಡ್ರೈನೇಜ್ ಮಾಡಬೇಕು ಇದೆಲ್ಲ ಹೇಳಿದ್ರು. ಆನಂತರ ಡ್ರೈನೇಜ್ ಮಾಡಿಕೊಂಡೆ. 2016ರಲ್ಲಿ ಏನೋ ಡ್ರೈನೇಜ್ ಮಾಡಿದೆ. ಡ್ರೈನೇಜ್ ಮಾಡಿದ ನಂತರ ಮೆಣಸನ್ನು ಹಾಕ್ತಾ ಹೋದೆ. ಎಲ್ಲದೂ ಚೆನ್ನಾಗಿ ಬರ್ತಾ ಹೋಯಿತು, ಯಾವುದು ರೋಗ ಈಗ ಇಲ್ಲದೆ ಚೆನ್ನಾಗಿ ಬಂತು. ಈ 3 ವರ್ಷದ ಹಿಂದೆ ನೀರಿನಲ್ಲಿ ಹೋಗಿ ಕಾಫಿ ನೋಡಿದೆ. ಸೀತಾರಾಮೇಡ್ರ ಪರಿಚಯನೂ ಆಗಿತ್ತು ಅಷ್ಟೊತ್ತಿನೊಳಗೆ. ಅದು ಕಾಫಿ ನೋಡಿದೆ. ಕಾಫಿ ನೋಡಿದ ನಂತರ ಕಾಫಿ ಹಾಕಬೇಕು ಒಳ್ಳೆ ಒಂದು ಬಲ ಬಂತು. ಕಾಫಿ ಹಾಕ್ಕೊಂಡೆ, ಅದು ಚೆನ್ನಾಗಾಯಿತು. ಆ ನಂತರ ಹೀಗಾಗಿದೆ ತೋಟ. ಈಗ ಸರ್, ನೀವು ಇಲ್ಲಿ ಅಡಿಕೆ ಗಿಡಕ್ಕೆ ನೀವು ಕಾಳುಮೆಣಸಿನ ಬಳ್ಳಿ ಹಬ್ಸಿದ್ದೀರಿ. ಹೌದು. ಈ ಕಾಳುಮೆಣಸಿನ ಬಳ್ಳಿ ಹಬ್ಸಿದಾಗ ಈಗ ಅಡಿಕೆ ಬರೋದ್ರಲ್ಲಿ ನಿಮ್ಗೆ ಏನಾದರೂ ಇದ್ರ ಏನು ವ್ಯತ್ಯಾಸ ಇಲ್ಲ. ಅಂದರೆ ನಾನು ಅದೇ ಪ್ರಮಾಣದಲ್ಲಿ ಕೊಟ್ಟಿಗೆ ಗೊಬ್ಬರನ ಕೊಡ್ತಾ ಇದ್ದೀನಿ. ಹ್ಯಾಂಗೆ ಕೊಡ್ತಾ ಇದ್ದೀನಿ ಕೇಳ್ರಿ, ಅಡಿಕೆ ಮರಕ್ಕೆ 1 ಚೂಳಿ, ಕಾಳುಮೆಣಸಿಗೆ 1 ಚೂಳಿ, ಕಾಫಿಗೆ 1 ಚೂಳಿ, 3 ಚೂಳಿ ಗೊಬ್ಬರ 1 ಮರಕ್ಕೆ ಕೊಟ್ಟಂಗೆ ಕೊಡ್ತಾ ಇದ್ದೀನಿ ಈಗ. ಹಾಗಾಗಿ ನನಗೆ ಅದರಲ್ಲಿ ವ್ಯತ್ಯಾಸ ಏನೂ ಇಲ್ಲ. ಚೆನ್ನಾಗೇ ಬರ್ತಾ ಇದೆ ಬಿಟ್ಟು ಕಡಿಮೆ ಏನೂ ಯಾವುದೂ ಇಲ್ಲ. ನಿಮಗೆ ಇದು ಸರಾಸರಿ ಹೇಗೆ ಬರ್ತದೆ? ಸರಾಸರಿ ಅಡಿಕೆ ಅಂತೂ 18-20 ಕ್ವಿಂಟಲ್ 22ರವರೆಗೂ ಬಂದಿದೆ. ಮೆಣಸು ಅಂತೂ 8-10 ಕ್ವಿಂಟಲ್ ಬರ್ತಾ ಇದೆ. ಕಾಫಿ 3ನೇ ವರ್ಷ ದಣಿ ಬಾಳೆನ ಇಳುವರಿ ಬಂದಿಲ್ಲ, ಬರಬೇಕು ನಿಮ್ಮಲ್ಲಿ. ಈಗ ಯಾವ ಕಾಫಿ ಹಚ್ಚಿದ್ದೀರಿ? ಚಂದ್ರಗಿರಿ ಕಾಫಿ. ಚಂದ್ರಗಿರಿ ಹಚ್ಚಿದ್ದೀರಿ. ಸರ್, ಈಗ ನೀವು ಕಾಳುಮೆಣಸಿನಲ್ಲಿ ಯಾವ ಕಾಳುಮೆಣಸನ್ನು ಹೆಚ್ಚಿಗೆ? P1 ಪಣಿಯೂರು ಒಂದೇ ನಾನು ಮಾಡ್ತಾ ಇದ್ದೀರಿ. ಇಲ್ಲಿ ಬಹುತೇಕ ಬಳ್ಳಿಗಳು ಅದೇ ಇದೆ. ಪೂರ್ತಿ ನಾನು 100% ಇದೆ, ಬೇರೆ ಯಾವುದೂ ಇಲ್ಲ. ನೀವೀಗ ಕಾಳುಮೆಣಸಿಗಾಗಿ ನೀವು ಅಡಿಕೆಗೆ ಏನೇನು ಆರೈಕೆ ಮಾಡ್ತೀರಿ? ಮಳೆಗಾಲದ ಆರೈಕೆ ಅಂದ್ರೆ ಬೋರ್ಡ್ ಮೇನು. ಆ ನಂತರ ಮುಚ್ಚಿಗೆ ಮೇನ್ ಅಂದ್ರೆ ಗೊಬ್ಬರ ಮತ್ತೆ ಈ ದರ್ಗೆಲೆ ಮುಚ್ಚಿಗೆ ಏನ್ ಮಾಡ್ತೀನಿ ಅದೇ ನನ್ನ ತೋಟಕ್ಕೆ ದೊಡ್ಡ ಇದಾಗಿದೆ. ಅದೇ ಪ್ಲಸ್ ಪಾಯಿಂಟ್ ಅಂತ ಹೇಳ್ತಾರೆ. ಈಗ ನೀವೀಗ ಇದಕ್ಕೆ ಏನೇನು ಔಷಧಗಳನ್ನು ಕೊಡೋದಾಗ್ಲಿ ಅಥವಾ
ಅದಕ್ಕೆ ಟಾನಿಕ್ ಕೊಡೋದು ಏನೇನು ಕೊಡ್ತೀರಿ? ಕಾಳುಮೆಣಸಿಗೆ ಬೋರ್ಡ್ ಅಂತೂ ಮಳೆಗಾಲದಲ್ಲಿ 2 ಅಥವಾ 3 ಸರಿ ಕೊಡ್ತೀನಿ. ಆನಂತರ ನ್ಯೂಟ್ರಿಷನ್ ಕೊಡ್ತೀನಿ. VM ಕಾಲ ಕರ್ಸ್ಕೊಳ್ತೀನಿ. ಯಾವ್ದು ಬೇಕು ಅವ್ರು VM ರೆಕಮೆಂಡ್ ಮಾಡಿದ್ರೆ ಅದ್ರ ಪ್ರಕಾರ ನಾನು ಮಾಡ್ತಾ ಇದ್ದೀನಿ. ಸರಿಯಾಗಿ ಆಗ್ತಾ ಇದೆ, ನನಗೆ ಏನೂ ತೊಂದರೆ ಇಲ್ಲ. VM ಮಾರ್ಗದರ್ಶನ ನಿಮಗೆ ಈ ಕಾಳುಮೆಣಸು ಇಲ್ಲಿ ಇಂಪ್ರೂವ್ ಆಗ್ಲಿಕ್ಕೆ ಕಾರಣ ಅಂತ ನೀವು ಹೇಳ್ತೀರಿ. ಖಂಡಿತ. ನೀವು ಅಡಿಕೆನೂ ಅದರಿಂದನೇ ಇಂಪ್ರೂವ್ ಆಗಿದೆ. ಈಗ ಅಡಿಕೆ ಮತ್ತು ಕಾಳುಮೆಣಸು ಕಾಫಿ ಎಲ್ಲ ಬೆಳಿಬೇಕಾದ್ರೆ ಅದಕ್ಕೆ ತಕ್ಕಾದಷ್ಟು ಪೌಷ್ಟಿಕಾಂಶ ಅಥವಾ ಆಹಾರವನ್ನು ಕೊಟ್ಟಾಗ ಚೆನ್ನಾಗಿ ಆಗ್ತದೆ ನೀವು ನಂಬಿದ್ದೀರಿ. ಅದೇ ತರ ನಿಮ್ಗೆ ಆಗ್ತಾ ಇದೆ. ಸಾವಯವ ಗೊಬ್ಬರ ಸಾಕಷ್ಟು ಪ್ರಮಾಣದಲ್ಲಿ ನಾವು ಕೊಡ್ಬೇಕು. ನೀವೇ ಕೊಡ್ತೀರಿ? ನಿಮ್ದು ಈಗ ಗೊಬ್ಬರ ನೀವು ಮಾಡ್ತೀರಿ? ಒಂದು ಚೂಳಿ ಒಂದು ಬುಟ್ಟಿನ ನಾ ಎಲ್ಲಿ ಹೊರಗೆ ಮನೆಗೆ ಎಷ್ಟು ಗೊಬ್ಬರ ಬೇಕು, ನಂದು 6 ಎಕರೆಗೆ ಎಷ್ಟು ಗೊಬ್ಬರ ಬೇಕು ಅಷ್ಟನ್ನು ನಮ್ಮ ಮನೆಯಲ್ಲೇ ಮಾಡ್ಕೊಳ್ಳಿ. ನೀವು ಅದು ಬಿಟ್ಟು ಈಗ ರಾಸಾಯನಿಕ ಗೊಬ್ಬರ ರಾಸಾಯನಿಕ ಗೊಬ್ಬರನು ಕೊಡ್ತೇನೆ. ಅದು ಯಾವ ಪ್ರಮಾಣ? ಬಯೋಕೆರಿಚ್, ಪಾಸ್ಮ್ಯಾಕ್ಸ್ ಮತ್ತು ಯೂರಿಯಾ ಅಂತೇಳಿ. ಅದು ಬಳ್ಳಿ ಹೆಂಗಿದೆ ಹೇಳೋದ್ರ ಮೇಲೆ ಒಂದು ಅಡಿಕೆ ಮರಕ್ಕೆ ಬಯೋಕೆರಿಚ್ 1 kg, ಪಾಸ್ಮ್ಯಾಕ್ಸ್ ಅರ್ಧ kg, ಯೂರಿಯಾ 150 ಗ್ರಾಮ್ ಕೊಡ್ತಾ ಇದ್ದೀನಿ. ಸುಣ್ಣ ಕೊಡ್ತೀನಿ. ಮತ್ತೆ ಇದಾಯ್ತಲ್ಲ, ಈಗ ಇದ್ರ ನಂತರದಲ್ಲಿ ಸರ್ ಈಗ ನೀರನ್ನೆಲ್ಲ ನೀವು ಹೇಗೆ? ನೀರಂದ್ರೆ ಡ್ರಿಪ್ಪರ್ ಇದೆ ನನ್ನ ಪೂರ್ತಿಯ 4 ಲೀಟರ್ ಡ್ರಿಪ್ಪರು. ಮರದ ಆ ಕಡೆ 4 ಲೀಟರ್, ಈ ಕಡೆ 4 ಲೀಟರ್, ಒಟ್ಟು 8 ಲೀಟರ್. ಒಂದು ಮರಕ್ಕೆ 1 ತಾಸಿಗೆ 8 ಲೀಟರ್ ನೀರು ಹೋಗುತ್ತೆ. ನೀವು ಒಂದು ಮರಕ್ಕೆ ಎಷ್ಟು ನೀರು ಕೊಡಬೇಕು? ಸಾಧಾರಣ 1.5 ತಾಸು ನೀರು ಕೊಡ್ತೀನಿ ನಾನೀಗ. 1.5 ತಾಸು ಅಂದ್ರೆ 8-10 ಲೀಟರ್ ಒಂದು ದಿವಸಕ್ಕೆ ಕೊಟ್ಟರೆ ಸಾಕಾಗ್ತದೆ. ನಾ ಎಷ್ಟು ಕೊಡ್ತಾ ಇದ್ದೀನಿ ನನಗೆ ಸಾಕಾಗ್ತಾ ಇದೆ, ತೊಂದರೆ ಸಾಕಾಗ್ತಾ ಇದೆ. ಈ ಕಾಳುಮೆಣಸಿಗೂ ಅದೇ ಪ್ರಮಾಣದಲ್ಲಿ ನೀರು ಹೋಗ್ತಾ ಇದೆ, ತೊಂದರೆ ಇಲ್ಲ. ಈಗ ನೀವು ಈ ಕಾಳುಮೆಣಸನ್ನು ಬೆಳಿತೀರಲ್ಲ ಸರ್, ಈ ಕಾಳುಮೆಣಸಿಗೆ ಹೂ ಗಟ್ಟುವಂತ ಸಂದರ್ಭ ಹೇಳ್ತಾರೆ, ಅವಾಗ ನೀರು ಕೊಡಬಾರ್ದು ಅಂತ ಹೇಳ್ತಾರೆ. ಅದೇನು ಹೌದು? ನಾ ಏನು ಹಂಗೆ ಮಾಡಿಲ್ಲ. ಅಂದ್ರೆ ನಾವು ಇದಕ್ಕೆ ನೀರು ಕೊಡಲ ಸ್ಟ್ರೆಸ್ ಮಾಡಿದ್ವಿ ಅಂದ್ರೆ ಅಡಿಕೆ ಮರ ಕೊಡ್ತಾ, ಅದಕ್ಕೆ ನಾವು ಅದೇನು ಮಾಡಲಿಲ್ಲ, ತೊಂದರೆ ಇಲ್ಲ, ಏನೂ ಆಗ್ತದೆ, ಬೆಳೆನೂ ಚೆನ್ನಾಗೇ ಬರ್ತಾ ಇದೆ. ನಿಮ್ಗೆ ಅದರಿಂದ ಏನು ಪ್ರಾಬ್ಲಮ್ ಏನಾಗುತ್ತೆ? ನಿಮ್ದು ಒಟ್ಟು ಎಷ್ಟು ಕ್ಷೇತ್ರ ಇದೆ? 6 ಎಕರೆ ಇದೆ. 6 ಎಕರೆ ಎಲ್ಲ ಅಡಿಕೆ ತೋಟ? ಅಷ್ಟು ಅಡಿಕೆ ತೋಟ ಎಲ್ಲಾ ಕಡೆನೂ ನೀವು ಕಾಳುಮೆಣಸಿನ ಬಳ್ಳಿ ಇದೆ? ಎಷ್ಟು ಬಳ್ಳಿ ಇದೆ ಸರ್? ಒಂದು 2,500 ಬಳ್ಳಿ ಇದೆ. 2,500-3,000 ಬಳ್ಳಿ ಇದೆ. ಸಣ್ಣ ಬಳ್ಳಿನೂ ಕೆಲವಷ್ಟು ಇದೆ. ಇನ್ನು ಹೊಸ ತೋಟ 1 ಎಕರೆಗೆ ಮತ್ತೆ ಹಚ್ಚಬೇಕು. ಹಚ್ಚೋದು ಇದೆ. ಅದು ಅಡಿಕೆ ಮರ ಎಷ್ಟಿದೆ ಸರ್ ನಿಮ್ದು? ಅಡಿಕೆ ಮರ 3,000 ಮರ ಇದೆ. 3,000 ಅಡಿಕೆ ಗಿಡ ಇದೆ. ಎಲ್ಲ ಫಲ ಬರ್ತಾ ಇದೆ. ಮಹೇಶ್ ಹೆಗಡೆಯವರ ಕೊಟ್ಟಿಗೆಯಲ್ಲಿ 10 ಹಸುಗಳಿವೆ. ಅವುಗಳ ನಿರ್ವಹಣೆಯನ್ನು ಮನೆಯವರೊಂದಿಗೆ ಸೇರಿ ಸ್ವತಃ ಮಾಡುತ್ತಾರೆ. ಎಷ್ಟು ದನ ಇದೆ? 10 ದನ ಇದೆ. 10 ದನ ಇದೆ. ಈಗ ನೀವು ಇದನ್ನ ಹಾಲಿಗಾಗೇ ನೀವು ಮಾಡ್ತಾ ಇದ್ದೀರಾ ಅಥವಾ ಹಾಲು ಗೊಬ್ಬರ ಎರಡು ಸೇರಿ ಮಾಡ್ತಾ ಇದ್ದೀರಾ? ಈ ಹಾಲಿನಲ್ಲಿ ಲಾಭ ಉಂಟಾ ಸರ್? ಹಾಲಿನಲ್ಲಿ ಲಾಭ ಅಂದ್ರೆ ಹಿಂಡಿ ಮೇಂಟೆನೆನ್ಸ್ ಆಗುತ್ತೆ. ಮನೆಗೆ ಹಾಲು, ಮಜ್ಜಿಗೆ, ತುಪ್ಪ ಇಷ್ಟು, ಮತ್ತೆ ಬೇಕಷ್ಟು ಗೊಬ್ಬರ. ನನಗೆ ಗೊಬ್ಬರದಲ್ಲಿ ಅಂದ್ರೆ ಇಳುವರಿ ಸಾಕಷ್ಟು, ನನಗೆ 3 ಬೆಳೆ ಇರೋದಕ್ಕೆ ಇಳುವರಿ ಬರ್ತಾ ಇದೆ. ಅದ್ರ ಸಲುವಾಗಿ ದೊಡ್ಡ ಪ್ರಮಾಣದಲ್ಲಿ ಮಾಡಿ ಇಷ್ಟು ಮಾಡ್ತಾ ಇದ್ದೀನಿ. ದೊಡ್ಡ ಪ್ರಮಾಣದಲ್ಲಿ ಮಾಡಿ. ಹಾಲನ್ನು ಎಲ್ಲಿ ಕೊಡ್ತೀರಿ? ಹಾಲನ್ನು KMF ಡೈರಿ. KMF ಡೈರಿಗೆ ಕೊಡ್ತಾ ಇದ್ದೀರಿ. ಇಲ್ಲಿ ಹತ್ರ ಇದೆಯಾ ಸರ್ ನಿಮಗೆ? ಇದೆ, ಇಲ್ಲಿಂದ 6 ಕಿಲೋಮೀಟರ್. 6 ಕಿಲೋಮೀಟರ್ ದಿನ ಹೋಗಿ ಬೆಳಗ್ಗೆ ಸಂಜೆ ಕೊಟ್ಟು ಬರ್ತೀನಿ. ಈಗ ನೀವು ದನಕ್ಕೆ ಏನೇನು ಮೇವು ಅಂದ್ರೆ ಜೋಳದ ದಂಟು, ಸೈಲೇಜು, ಮತ್ತೆ ಪಶು ಆಹಾರ. ಸೈಲೇಜ್ ಅನ್ನು ಯಾವ ಪ್ರಮಾಣದಲ್ಲಿ? ಸೈಲೇಜ್ ಒಂದು ದಿನಕ್ಕೆ ಒಂದು 3 kg. ಒಂದು ದನಕ್ಕೆ 3 kg. ಕರಿಯೋದನಕ್ಕ ಅಥವಾ ಅಲ್ಲ, ಎಲ್ಲದಕ್ಕೂ ನಾ ಟೋಟಲಿ 3 kg. 3 kg ಅಂತ 5-6 kg ಜೋಳದ ದಂಟು. ಆ ನಂತರ ಸೈಲೇಜ್. ಅದು ಬಿಟ್ರೆ ಹಿಂಡಿ ಯಾವ್ದು ಕೊಡ್ತೀರಿ? TSS ದಾರ ಸ್ಪೆಷಲ್. ಮತ್ತೆ ಇಲ್ಲಿ ನಂದೇ ರೇಷಿಯೋದಲ್ಲಿ ಒಂದಷ್ಟು ಮಿಕ್ಸ್ ಮಾಡ್ಕೊಂಡು ಬರ್ತೀನಿ. ಜೋಳದ ಕಡಿ, ಹೆಸರು ಚಿನ್ನಿ, ಬೂಸ, ಮಿನರಲ್ ಮಿಕ್ಸ್ ಎಲ್ಲ ಹಾಕಿ, ಒಂದು ಶೇಂಗಾ ಹಿಂಡಿ, ಚಪ್ಟ ಹಿಂಡಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡು ಬರ್ತೀನಿ. 2 ಹಿಂಡಿ ಕೊಡ್ತೀನಿ. ಇಲ್ಲಿ ನಿಮ್ಮ 10 ದನ ಇದಾವೆ. ಈ ದನಗಳು ಕರ ಹಾಕಿದಾಗ ಹಾಲು ಕರಿಯೋದನ್ನ ನೀವು ನೀವೇ ಕರಿತೀರಾ ಅಥವಾ? ಇಲ್ಲ, ಮಷಿನ್ ಇದೆ. ನಾನು ಮನೆಯವರು ಸೇರಿ ಕೊಟ್ಟಿಗೆ ಕೆಲಸ ಮಾಡ್ಕೊಳ್ತೀವಿ. ಕಾಳುಗಳ ಅವಲಂಬನೆ ಬಹಳ ಕಡಿಮೆ ನಂದು. ನೀವೇ ಮಾಡ್ಬಿಡ್ತೀವಿ? ನಾವೇ ಮನೆಯವರು ಸೇರಿ ಮಾಡ್ಕೊಳ್ತೀವಿ. ಈ ಹಾಲು ಕರಿಯೋದು ಎಲ್ಲದಕ್ಕೂ ನೀವು ಮಿಷನ್ ಇಟ್ಕೊಂಡಿದ್ದೀರಿ? ಎಲ್ಲದೂ, ಹಾಲು ಕರಿಯೋದು, ಕೊಟ್ಟಿಗೆ ತೊಳೆಯೋದು, ಎಲ್ಲದಕ್ಕೂ. ಇವರ ದಿನನಿತ್ಯದ ಕೆಲಸಗಳಿಗೆ ಸ್ಥಳೀಯ ಕೃಷಿ ಕಾರ್ಮಿಕರೇ ಒದಗಿ ಬರುತ್ತಾರೆ ಮತ್ತು ಹೆಚ್ಚು ಬೇಕಾದಾಗ ಘಟ್ಟದ ಕೆಳಗಿನ ಕೂಲಿಕಾರರನ್ನು ಕರೆಸಿಕೊಳ್ಳುತ್ತಾರೆ. ಕಾಫಿ ಇದೆ, ಮೆಣಸಿದೆ, ಅಡಿಕೆ ಇದೆ. ಒಂದು 1 by 1 ಕಾಫಿ ಮುಗಿತೆ ಅಡಿಕೆ ಬಂತು, ಅಡಿಕೆ ಮುಗಿತೆ ಮೆಣಸು ಬಂತು, ಮೆಣಸು ಮುಗಿತೆ ಚಾಲಿ ಮಷಿನ್ ಇದೆ, ಅದನ್ನು ಕಮರ್ಷಿಯಲ್ ಆಗೇ ಮಾಡ್ತಾ ಇದ್ದೀನಿ. ನರ್ಸರಿ ಇದೆ. ಹಂಗ ವರ್ಷ ಕಾಲಾವಧಿ ಅವ್ರಿಗೆ ಕೆಲಸ ಇರುತ್ತೆ. ಹಂಗ 7ರಿಂದ 8 ಜನ ವರ್ಷ ಕಾಲಾವಧಿ ಕೆಲಸ ಇದ್ದೇ ಇರ್ತದೆ. ನೀವು 7-8 ಜನರಿಗೆ ವರ್ಷ ಕಾಲಾವಧಿ 365 ದಿನ ಕೆಲಸ ಕೊಡ್ತೀನಿ. ಬಾಕಿ ದಿನ ಅಂತೂ ಹೊರಗಡೆಯಿಂದ ಬರ್ತಾರೆ, ಕೆಲಸ ಮಾಡ್ತಾರೆ, ದೊಡ್ಡ ಕೆಲಸಕ್ಕೆ. ಈಗ ನೀವು ಒಂದು 7-8 ಜನ ಸ್ಥಳೀಯ ಆಳುಗಳೇ ಸಿಗ್ತಾರೆ. ತೊಂದರೆ ಈ ಹೊರಗಡೆ ಅಂದ್ರೆ ಎಲ್ಲಿಂದ ಬರ್ತಾರೆ? ಕುಮಟಾದಿಂದ ಬರ್ತಾರೆ. ಹಾಲಕ್ಕಿ ಜನ ನೀವು ಕರ್ಸ್ಕೊಂಡ್ಬಿಡ್ತೀರಿ? ಅವ್ರು ಸೀಸನ್ ವಾರ್ ಬರ್ತಾರೆ. ಸೀಸನ್ ವಾರ್ 1 2ರಿಂದ 3 ತಿಂಗಳ ನಮ್ಮಲ್ಲೇ ಉಳಿದು ಗೊಬ್ಬರ ಮತ್ತು ಮಣ್ಣಿದ್ರೆ ಬೆರಕು ಎಲ್ಲ ಮುಗಿಸಿ ಅವನಂತ ಹೋಗ್ತಾರೆ. ಅವ್ರು ಯಾವ ಟೈಮ್ ಬರ್ತಾರೆ? ಅವ್ರು ಸಾಧಾರಣ ಜನವರಿ ಟೈಮ್ನಲ್ಲಿ ಬರ್ತಾರೆ. ಆನಂತರ ಈಗ ಏಪ್ರಿಲ್ವರೆಗೆ ಇರ್ತಾರೆ. ಏಪ್ರಿಲ್ 10-15 ಇರ್ತಾರೆ. ಆನಂತರ ಹೋಗ್ಬಿಡ್ತಾರೆ. ಆ ಮಳೆಗಾಲದ ಕೆಲಸ ನೀವು ಏಪ್ರಿಲ್ ಒಳಗಡೆ ಅಷ್ಟು ಮುಗಿದೋಗಿರುತ್ತೆ. ಮಳೆಗಾಲದಲ್ಲಿ ಮತ್ತೆ ಮಳೆಗಾಲದಲ್ಲಿ ಲೋಕಲ್ 7-8 ಜನ ಇದ್ದಾರೆ, ಅದರಲ್ಲಿ ಮೇಂಟೈನ್ ಆಗುತ್ತೆ, ತೊಂದರೆ ಇಲ್ಲ. ಈಗ ನೀವು ಕೊನೆ ಕೊಯ್ಯೋದನ್ನ ಹೇಗೆ ಕೊಯ್ತೀರಿ? ಕೊನೆ ಕೊಯ್ಲಿಕ್ಕೆ ಕೊನೆ ಗೌಡ್ನೇ ಇದ್ದಾನೆ, ನಾನು ತೊಂದರೆ ಇಲ್ಲ. ನೀವು ಜೋಟಿ ಬಳಸ್ತಾ ಇಲ್ಲ? ನಾನು ದೋಟಿ ಬಳಸ್ತಾನೆ ಇಲ್ಲ, ಕೊನೆ ಗೌಡ್ನೇ ಇದ್ದಾನೆ. ಮೆಣಸಿನ ಬಳ್ಳಿಗೆ ದೋಟಿ ಬಳಸೋದ್ರಿಂದ ಹಾನಿ ಆಗ್ತದೆ? ಹಾನಿ ಅಂದ್ರೆ ಕೊನೆ ಕೊಯ್ದಾಗ ಮರದ ಗುಂಟೆ ಬಂದಾಗ ಮೆಣಸಿನ ಬಳ್ಳಿ ಅಷ್ಟು ಹೀಗಿದೆ. ಇಲ್ಲಿ ಅಡಿಕೆ ಒಣಗಿಸಲು ಸುಸಜ್ಜಿತವಾದ ಸೋಲಾರ್ ಡ್ರೈಯರ್ ವ್ಯವಸ್ಥೆ ಇದೆ. ಲಕ್ಷಾಂತರ ರೂಪಾಯಿ ವ್ಯಯಿಸಿ ವರ್ಷದ ಹಿಂದಷ್ಟೇ ಇದನ್ನು ಮಾಡಿಸಿಕೊಂಡಿರುತ್ತಾರೆ.
ಸೋಲಾರ್ ಡ್ರೈಯರ್ ಅಂದರೆ ನನಗೆ ಎರಡೂ ಬಳಕೆ ಸಲುವಾಗಿ ಮಾಡ್ಕೊಂಡೆ. ಅಂದರೆ ಕೆಳಗಡೆ ಅಟ್ಟ, ಮೇಲ್ಗಡೆ ಸೋಲಾರ್ ಡ್ರೈಯರ್. ಕೆಳಗಡೆ ಅಟ್ಟ ಅಂದರೆ ನನಗೆ ಕೆಳಗೆ ಅಡಿಕೆ ಇಡಲಿಕ್ಕೆ, ಮಷಿನರಿ ಇಡಲಿಕ್ಕೆ ಎಲ್ಲದೂ ಬಳಕೆ ಆಗುತ್ತೆ. ಮೇಲ್ಗಡೆ ಮಳೆ ಬರಲಿ ಏನೇ ಬರಲಿ ತೊಂದರೆ ಇಲ್ಲ, ಒಣಸಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಸೋಲಾರ್ ಡ್ರೈಯರ್ ಮಾಡ್ಕೊಂಡಿದ್ದೆ. ಎಷ್ಟು ವರ್ಷ ಆಯ್ತು ಸರ್ ಮಾಡಿ? ಈ ವರ್ಷ ಒಂದು ವರ್ಷ ಆಯ್ತು. ಒಂದು ವರ್ಷ ಆಯ್ತು. ಒಂದು ವರ್ಷ ಆಯ್ತು. ಖರ್ಚು ಎಷ್ಟು ಬಿತ್ತು? 15 ಲಕ್ಷ ಬಿದ್ದಿದೆ. 15 ಲಕ್ಷ. ನೀವು ಸ್ವಂತ ಹಾಕಿದ್ರಾ ಅಥವಾ ಸರ್ಕಾರ? ಇಲ್ಲ, ಸರ್ಕಾರದಿಂದ ಸಹಾಯಧನ ಬರಬೇಕು ಅಂತ ನಾವು ಅಪ್ಲೈ ಮಾಡಾಗಿದೆ. ಇನ್ನೂ ಏನು ಬರಲಿಲ್ಲ, ನೀವು ಕೈಯಿಂದಾನೇ ಹಾಕಿ ಹಾಕಿದ್ದೀರಿ. ಇನ್ವೆಸ್ಟ್ ಮಾಡ್ಕೊಂಡು ಮಾಡಿ. ಇದರಿಂದ ಇದು ಎಷ್ಟು ವರ್ಷ ಬರ್ಬೋದು ಅಂತ? ಇದಂದ್ರೆ 25ರಿಂದ 30 ವರ್ಷ. ಬಾಕಿ ಕಬ್ಬಣಕ್ಕೆಲ್ಲ ಏನು ತೊಂದರೆ ಇಲ್ಲ. ಪ್ಲಾಸ್ಟಿಕ್ 5ರಿಂದ 6 ವರ್ಷ ಅಂತ ಹೇಳಿದ್ದಾರೆ. 5ರಿಂದ 6 ವರ್ಷ ಬಂದ್ರೆ ನಮ್ಗೆ ಬಂದ್ಬಿಡುತ್ತೆ, ಬಂದಿರುತ್ತೆ. ಈಗ ನೀವು ಚಾಲಿ ಅಡಿಕೆ ಇದ್ರಲ್ಲಿ ಒಣಸ್ತಿರಲ್ಲ ಸರ್, ಚಾಲಿ ಅಡಿಕೆ ಅದು ಎಷ್ಟು ದಿನಕ್ಕೆ 15ರಿಂದ 20 ದಿನಕ್ಕೆ ಒಳಗೆ ಹಾಕ್ಬೋದು. ತೆಗಿಲಿಕ್ಕೆ ಬಂದ್ಬಿಡ್ತದೆ. ಅಂಗಳದ ಅರ್ಧ ಟೈಮಲ್ಲಿ ನಮಗೆ ಇಲ್ಲ ಆಗ್ತದೆ. ಈಗ ನೀವು ಈ ರಾಶಿ ಅಡಿಕೆ ಎಲ್ಲ ಒಣಸಿದಾಗ 4ರಿಂದ 5 ದಿವಸಕ್ಕೆ. ಹಂಡೆಯಲ್ಲಿ ಬೆಂದ ಅಡಿಕೆಯನ್ನು ಸ್ವಿಚ್ ಒತ್ತುವ ಮೂಲಕ ಸೋಲಾರ್ ಡ್ರೈಯರ್ಗೆ ತಲುಪಿಸಬಹುದಾದ ಪದ್ಧತಿ ಅಳವಡಿಸಿಕೊಳ್ಳಲಾಗಿದೆ. ಹೆಗಡೆಯವರು ಜೇನು ಸಾಕಣೆದಾರರೂ ಹೌದು. ಮಾರಾಟಕ್ಕಾಗಿ ಎನ್ನುವುದಕ್ಕಿಂತ ಪರಾಗಸ್ಪರ್ಶಕ್ಕಾಗಿ ಎನ್ನುವುದು ಅವರ ಈ ಕಾಯಕದ ಹಿಂದಿನ ಉದ್ದೇಶವಾಗಿರುತ್ತದೆ. ಹೆಗಡೆಯವರು, ನಿಮ್ದು ಎಷ್ಟು ಜೇನು ಪೆಟ್ಟಿಗೆ ಉಂಟು? ಒಂದು 15-16 ಪೆಟ್ಟಿಗೆ ಇತ್ತು. ಜೇನು ಪೆಟ್ಟಿಗೆಯಲ್ಲಿ ನೀವು ಅದನ್ನ ತುಪ್ಪನೇ ಮಾರಾಟ ಮಾಡ್ಲಿಕ್ಕೆ ಅಂತ ಮಾಡಿದ್ದ? ಒಂದು ಸ್ವಲ್ಪ ನಮ್ಮ ಸಂಬಂಧಿಕರು ಇವರೆಲ್ಲ ಕೊಟ್ಟು ಮಾರಾಟ ಮಾಡಿ ಬಾಕಿ ಉಳಿದಷ್ಟು ಮನೆಗೆ ಅಂತೂ ಬೇಕು. ಹಿಂಗೆ ಮತ್ತೆ ಪಾಲಿನೇಷನ್ ಸಲುವಾಗಿ ಮೇನು ಅಂದರೆ ಅಡಿಕೆಗೆ ಕಾಫಿಗೆ ಪಾಲಿನೇಷನ್ ಆಗುತ್ತೆ ಮೇನು, ಅದ್ರ ಸಲುವಾಗಿ ಜೇನನ್ನು ಸಾಕಣೆ ಮಾಡಿದ್ದೀರಿ. ಅದರಿಂದ ನಿಮ್ಗೆ ಏನಾದರೂ ಒಳ್ಳೇದಾಗಿದೆ ಅನಿಸ್ತದೆ? ಎಷ್ಟು ವರ್ಷ ಆಯ್ತು ನೀವು ಜೇನು? ಈಗ ಒಂದು 7-8 ವರ್ಷ ಆಯ್ತು ಜೇನು ಪೆಟ್ಟಿಗೆ ಇಟ್ಟು. 7-8 ವರ್ಷ. ಅದರಿಂದ ಏನು ತೊಂದರೆ ಇಲ್ಲ? ಏನು ತೊಂದರೆ ಇಲ್ಲ, ಒಳ್ಳೇದೇ ಆಗಿದೆ. ಅಡಿಕೆ ಕಾಳುಮೆಣಸು ಎರಡಕ್ಕೂ, ಕಾಳುಮೆಣಸಿಗಿಂತ ಕಾಫಿಗೆ ಅಡಿಕೆಗೆ ಕಾಫಿಗೆ ಭಾರಿ ಅನುಕೂಲ, ಆಗುತ್ತೆ. ಇವರ ಬಳಿ ಕೃಷಿಗೆ ಅನುಕೂಲವಾಗುವ ಬಹುತೇಕ ಯಂತ್ರೋಪಕರಣಗಳಿವೆ. ತಮ್ಮ ಕೃಷಿ ಕೆಲಸದಲ್ಲಿ ಅವುಗಳನ್ನು ವ್ಯವಸ್ಥಿತವಾಗಿ ಬಳಕೆ ಮಾಡಿಕೊಳ್ಳುತ್ತಾರೆ. ಸ್ಪ್ರೇಯರ್ ಇದೆ, ಚಾಪ್ ಕಟ್ರು, ಶೆಡರು, ಸೊಪ್ಪು ಕೊಚ್ಚಲಿಕ್ಕೆ, ಚಾಲಿ ಯಂತ್ರ ಅಂತೂ ಆಯ್ತು, ಚಾಲಿ ಮಷಿನ್ ಅಂತೂ ಆಯ್ತು. ಬಾಕಿ ಯಾವ್ದು ನಂದು ಬಾಕಿದಷ್ಟುದಕ್ಕೂ ಮಷಿನ್ನೇ ಇದೆ. ಕಳೆ ಹೊಡೆಯೋದು, ದರಕ ಹೊಬ್ಳಿಸ್ಲಿಕ್ಕೆ ಎಲ್ಲದಕ್ಕೂ ಮಷಿನ್ನೇ ಇದೆ. ಅದರಿಂದ ನೀವೇನು ಲಾಭದಾಯಕ ಅಂತ ಹೇಳ್ತೀವಿ? ಖಂಡಿತ ಲಾಭದಾಯಕ. ಅಂದ್ರೆ 10 ಜನ ಇದ್ರು ಒಬ್ಬ ದರಕ ಹೊಬ್ಳಿಸಬಹುದು, ಅಷ್ಟು ಪ್ರಮಾಣದ ಕಷ್ಟ ಆಗುತ್ತೆ, ಚೆನ್ನಾಗಾಗ್ತದೆ. ಈಗ ನೀವು ಎಲ್ಲ ಮಿಷನ್ ಏನೇನು ಸಿಗ್ತದೆ ಅದನ್ನೆಲ್ಲ ಕೃಷಿಗೆ ಏನೇನು ಬೇಕಾ ಅಷ್ಟು ಮಷಿನರಿ ಮಾಡ್ಕೊಂಡಿದ್ದೀನಿ. ತಮ್ಮದೇ ತೋಟದ ಪುಣಿಯೂರು ಜಾತಿಯ ಸದೃಢವಾದ ಕುಡಿಗಳನ್ನು ಬಳಸಿ ವ್ಯವಸ್ಥಿತವಾದ ಹಸಿರು ಮನೆಯಲ್ಲಿ ಕಾಳುಮೆಣಸಿನ ಗಿಡಗಳನ್ನು ತಯಾರಿಸಲಾಗುತ್ತದೆ. ಸರಿಗೆ ನೀವು ನರ್ಸರಿ ವ್ಯವಸ್ಥೆನೂ ಮಾಡಿದ್ದೀರಿ? ಹೌದು. ಕಾಳುಮೆಣಸಿನ ಗಿಡಗಳನ್ನು ಬೆಳೆಸಲಿಕ್ಕೆ? ಹೌದು. ಇದನ್ನ ನೀವು ಯಾವ ಟೈಮ್ನಲ್ಲಿ ಶುರು ಮಾಡ್ತೀರಿ? ಅಂದ್ರೆ ಈಗ ಮಾರ್ಚ್ ಫಸ್ಟ್ ವಾರ, ಸಾಧಾರಣ ಫೆಬ್ರವರಿ ಅಂದ್ರೆ ಜನವರಿಯಿಂದ ಮಣ್ಣನ್ನು ಸೋಲರೈಸೇಷನ್ ಮಾಡಿಕೊಂಡು ಫೆಬ್ರವರಿ ಎಲ್ಲ ಕೊಟ್ಟೆ ತುಂಬಿಸಿ ಇಟ್ಕೊಂಡು ಮಾರ್ಚ್ ಫಸ್ಟ್ ವಾರದಲ್ಲಿ ನಾನು ಗಿಡ ನೆಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಗಿಡ ನೆಟ್ಟಿದೆ ಈಗಂತೂ ಮುಗೀತು. ಈಗ ಮಾರ್ಚ್ ಎಂಡ್ ಒಳಗೆ ಎಲ್ಲದೂ ಮುಗಿದೋಯ್ತು. ಈಗ ಚಿಗುರು ಬಂತು ಒಂದಿಷ್ಟು. ಈಗ ನೀವು ಇದನ್ನು ಮತ್ತೆ ಮಾಡೋದಿಲ್ಲ? ಈಗ ಒಂದ್ಸಲ ಒಂದ್ಸರಿ ಮಾಡಿದ್ಮೇಲೆ ಮುಗೀತು. ಎಲ್ಲ ಒಂದೊಂದು ಕಡ್ಡಿ ಸತ್ತೋಗಿರುತ್ತೆ, ಅಲ್ಲಿ ಮಾತ್ರ ಈಗ ಈ ಟೈಮಲ್ಲಿ ಓಡಾಡಿ ನಾಟಿ ಮಾಡಿಬಿಟ್ರೆ ಮುಗೀತು. ಈಗ ಈ ಗಿಡಗಳನ್ನ ನೀವು ನಿಮ್ಮ ನಾಟಿಗೆ ಬಳಸಿ ಹೆಚ್ಚಿದ್ದನ್ನು ನೀವು ಮಾರ್ತೀರಿ? ಹೌದು. ನನ್ನ ನಾಟಿಗೇನು ಭಾಳ ಬೇಡ, ತೋಟದ ಆಲ್ರೆಡಿ ತುಂಬ ಹೋಗಿದೆ. ಎಲ್ಲ ಒಂದು 50-100 ಬೇಕು ವರ್ಷಕ್ಕೆ. ಅವಿಷ್ಟು ನೆಟ್ ಬಾಕಿ ಇದನ್ನು ನಾನು ಸೇಲ್ ಮಾಡ್ತೀನಿ. ಈಗ ಇಲ್ಲಿ ಯಾವ ಜಾತಿ ಗಿಡ? ಅಷ್ಟು ಪುಣಿಯೂರು ಬಂತು. ಪುಣಿಯೂರು ಒಂದೇ ಮಾಡಿದ್ದೀನಿ, ಬೇರೆ ಯಾವುದಿಲ್ಲ. ಅಂದರೆ ನನ್ನ ತೋಟದಲ್ಲಿ ಇದ್ದಿದ್ದನ್ನು ಮಾತ್ರ ಮಾಡಿದ್ದೀನಿ. ಹೊರಗಡೆ ತಂದ ರೋಗ ಸಮಸ್ಯೆ ನನಗೆ ಗೊತ್ತಿರೋದು. ನನ್ನ ತೋಟದಲ್ಲಿ ನನಗೆ ಕಾನ್ಫಿಡೆನ್ಸು, ಯಾವುದೇ ರೋಗ ಇಲ್ಲ, ಏನು ತೊಂದರೆ ಇಲ್ಲ. ಹಂಗೆ ಅಷ್ಟುದನ್ನು ನನ್ನ ತೋಟದಲ್ಲಿ ಏನಿದೆ ಅದು ಮಾಡಿದ್ದೀನಿ. ಈಗ ಇದಕ್ಕೆ ನೀವು ನಾಟಿ ಯಾವಾಗ ಮಾಡಿದ್ರಿ ಸರ್ ಇದನ್ನು? ಈಗ ಮಾರ್ಚ್ ಫಸ್ಟ್ ವಾರದಿಂದ ಶುರು ಮಾಡಿದ್ದೀನಿ. ಜನವರಿಯಿಂದಾನೇ ನೀವು ಇದಕ್ಕೆ ಕೆಲಸ ತುಂಬಿಸ್ಕೊಂಡು ಎಲ್ಲ ಮಾಡ್ಕೊಳ್ಳೋಕೆ ಜನವರಿಯಿಂದನೇ ಸ್ಟಾರ್ಟ್ ಮಾಡ್ಕೋಬೇಕು ನಾವು ಸ್ವಲ್ಪ ಮಾಡ್ಕೊಂಡು. ಈಗ ನೀವು ಅದರ ನಂತರದಲ್ಲಿ ಮಾರ್ಚಲ್ಲಿ ಗಿಡ ನೆಡಲಿ. ಇದು ಎಷ್ಟು ತಿಂಗಳ ನಾಟಿಗೆ ಬರುತ್ತೆ? ಈ ಜೂನ್ ಫಸ್ಟ್ ವಾರದಲ್ಲಿ ನಾಟಿ ಮಾಡ್ಬೋದು, ತೊಂದರೆ ಇಲ್ಲ. ಅದು ನಾಟಿ ಮಾಡೋ ಕ್ರಮ ಸರಿ? ನಾಟಿ ಅಂದ್ರೆ ಫಸ್ಟ್ ಮಣ್ಣು ಹದ ಮಾಡ್ಕೊಳ್ಬೇಕು. ಮಣ್ಣು ಹದ ಮಾಡ್ಕೊಳ್ಬೇಕು ಅಂದ್ರೆ ಅಡಿಕೆ ಮರದಿಂದ 1 ಫೂಟ್ ಬಿಟ್ಟು 1.5 ಫೂಟ್ ಬಿಟ್ಟು 1 ಫೂಟ್ ಗುಂಡಿ ತೆಗೆದು ಅದರಲ್ಲಿ ಗೊಬ್ಬರ, ಮಣ್ಣು, ರಾಕ್ ಫಾಸ್ಫೇಟ್ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಈಗ ಹದ ಮಾಡಿ ಇಟ್ಕೊಳ್ಳೋದು. ಆ ನಂತರ ಜೂನ್ ಫಸ್ಟ್ ಅಲ್ಲಿ ಸ್ವಲ್ಪ ಗುಂಡಿ ತೆಗೆದು ಎತ್ತರದಲ್ಲೇ ನೆಡಬೇಕು. ಈ ಕೊಟ್ಟೆ ಮುಚ್ಚುವಷ್ಟು ಮಣ್ಣು ಹಾಕಿ ಅದರಿಂದ ಎತ್ತರ ಮಣ್ಣು ನೆಡಬೇಕು. ತಗ್ಗಿನಲ್ಲಿ ನಿಲ್ಬಾರ್ದು, ಒಟ್ಟಾರೆ ನೀರು ನಿಲ್ಬಾರ್ದು. ಅಲ್ಲ, ಈಗ ನೀವು ಗಿಡ ನೆಡ್ತೇವಲ್ಲ ಸರ್, ಗಿಡ ನೆಟ್ಟ ನಂತರ ಮತ್ತೆ ಅದಕ್ಕೆ ಮುಚ್ಚಿಗೆ ಮಾಡಬೇಕಾಗ್ತದೆ? ಮುಚ್ಚಿಗೆ ಮಾಡಲೇಬೇಕು, ಕಂಪಲ್ಸರಿ ಮುಚ್ಚಿಗೆ ಮಾಡಲೇಬೇಕು. ಅದು ಈ ಪ್ಲಾಸ್ಟಿಕ್ ಮುಚ್ಚಿಗೆ ಮಾಡಿದ್ರೆ ಭಾಳ ಒಳ್ಳೆಯದು. ಅಂದ್ರೆ ಸ್ವಲ್ಪ ನೀರು ನಿಲ್ಲ ಕರೆಕ್ಟಾಗಿ ಹರಿದೋಗುತ್ತೆ. ನೀವು 1-2 ವರ್ಷ ಸರಿಯಾಗಿ ಅದನ್ನು ಆರೈಕೆ ಮಾಡ್ಕೊಂಡ್ರಿ ಅಂದ್ರೆ ಆ ನಂತರ ಅಷ್ಟೇ ನಮ್ಗೆ ಅನ್ಸಲ್ಲ ಪ್ರಾಬ್ಲಮ್ ಏನು. ಈಗ ಒಂದು ಗಿಡಕ್ಕೆ ಒಂದು ಮರಕ್ಕೆ, ಅಡಿಕೆ ಮರಕ್ಕೆ ಎಷ್ಟು ಗಿಡ ನೆಡ್ಬೋದು? 2. ಆ ಕಡೆ ಒಂದು, ಈ ಕಡೆ ಒಂದು ನೆಡ್ಬೋದು. ನಂದೆಲ್ಲ ಕೆಲವಷ್ಟು ಒಂದೇ ಇದೆ, ಒಂದಿರೋದು ಇದೆ. ಆಲ್ಮೋಸ್ಟ್ 2 ಸತ್ತು ಹೋದ್ರೂ ಒಂದಾಗತ್ತೆ.
2 ಗಿಡ ನೆಟ್ರು ಒಂದು ಸತ್ತೋದು 1 ಗಿಡ ಉಳಿತದೆ. ಈಗ ನೀವು ಇದನ್ನೆಲ್ಲ ಮಾರಾಟ ಮಾಡ್ತೀರಲ್ಲ ಸರ್, ಈಗ ನೀವು ಯಾರಾದ್ರೂ ಬೇಕಾದವ್ರು ನಿಮ್ಮಲ್ಲಿ ಬಂದು ತಗೊಂಡು ಹೋಗ್ತಾರೆ. ಎಲ್ಲ ದೊಡ್ಡ ಹೊಡ್ತಾ ಲೋಕಲ್ ಆಗುತ್ತೆ. ಹೋದ ವರ್ಷ ಅಂತೂ ಅಷ್ಟು ಲೋಕಲ್ಲೇ ಹೋಗಿದ್ದು, ಎಲ್ಲೂ ಹೊರಗಡೆ ಕೊಟ್ಟಿಲ್ಲ. ಚಿಕ್ಕಮಗಳೂರೆಲ್ಲ ಒಂದು ಸ್ವಲ್ಪ ತಗೊಂಡು ಹೋಗಿ. ನೀವು ಒಟ್ಟು ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಿ? ನಾನು, ತಾಯಿಯವರು, ಮನೆಯವರು, 3 ಜನ ಮಕ್ಕಳಿದ್ದಾರೆ. ಈಗ ಈ ಕೆಲಸದಲ್ಲೆಲ್ಲ ಅವರದ್ದು ಭಾಗಿ ಮನೆಯವರು ಬರ್ತಾರೆ, ತಾಯಿಯವರು ಓಡಾಡ್ತಾರೆ, ಎಲ್ಲರೂ ಸಹಕಾರ ಕೊಡ್ತಾರೆ. ಎಲ್ಲರೂ ಸಹಕಾರದಿಂದ ಇದು ನಡೀತಾ ಇದೆ. ಹೌದು, ನಾನು ಒಬ್ಬನ ಹತ್ರ ಇಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸಹಕಾರ. ಮಹೇಶ್ ಹೆಗಡೆಯವರ ಜಾಲಿ ಸುಲಿಯುವ ಯಂತ್ರಕ್ಕೆ ಬಿಡುವಿಲ್ಲದ ಕೆಲಸ. ತಮ್ಮದೇ ಅಲ್ಲದೆ ಬೇರೆ ರೈತರು ತಂದ ಜಾಲಿಯನ್ನು ಕೂಡ ಇಲ್ಲಿ ಸುಲಿದುಕೊಡಲಾಗುತ್ತದೆ. ನೀವು ಅಡಿಕೆ ಸುಲಿಯುವಂತ ಒಂದು ಕೆಲಸನೂ ಮಾಡ್ತಾ ಇದ್ದೀರಿ. ನಿಮ್ಮದು ಬಿಟ್ಟು ಬೇರೆಯವ್ರದ್ದು ಮಾಡ್ತೇನೆ ಅಂತ ಹೇಳಿದ್ರಿ, ಹೇಳಿ ಅದ್ರ ಬಗ್ಗೆ ಸ್ವಲ್ಪ. ಇಲ್ಲ, ನಾ ಈಗ 10 ವರ್ಷದಿಂದ ಫಸ್ಟಿಗೆ ಮನೆ ಅಡಿಕೆ ಸುಲಿಬೇಕು ಅಂತ ಅನ್ಕೊಂಡೆ. ಆನಂತರ ಸಂಬಂಧಿಕರು, ಪರಿಚಯದವರು ಸ್ವಲ್ಪ ಆಗಿ ಈಗ ದೊಡ್ಡ ಪ್ರಮಾಣದಲ್ಲಿ ವರ್ಷ 1,500-2 ಸಾವಿರ ಕ್ವಿಂಟಲ್ ಅಡಿಕೆ ಪ್ರೊಸೆಸ್ ಮಾಡ್ತಾ ಇದ್ದೀನಿ. ನೀವು ಸುಲಿತಾ ಇದ್ದೀನಿ. ಚೆನ್ನಾಗಿ ಯಾವ ಮಿಷನ್ ಹಾಕಿದ್ದೀರಿ? ಈಗ ಸ್ಮಿತ್ ಫಸ್ಟ್ ಇದು ರಬ್ಬರ್ ಮಷಿನ್ ಇತ್ತು, ಈಗ ಸ್ಮಿತ್ ಇಂಡಸ್ಟ್ರಿ ಸ್ಮಿತ್ ಮಿಷನ್ ಹಾಕಿದ್ದೀನಿ. ಈಗ ಅದು ಎಷ್ಟು ವರ್ಷ ಆಯ್ತು? ಸ್ಮಿತ್ ಮಷಿನ್ ಹಾಕಿ ಒಂದು 6-7 ತಿಂಗಳು ಆಯ್ತು. ಚೆನ್ನಾಗಿ ಬರ್ತದೆ, ಭಾರಿ ಚೆನ್ನಾಗಿ ಬರ್ತದೆ. ಕೈಯಲ್ಲಿ ಹೆಂಗ್ ಸುಲಿತೀವೋ ಹಂಗೆ ಚೆನ್ನಾಗಿ ಬರ್ತದೆ. ಈಗ ಇದು ಚಾಲಿ ಅಡಿಕೆ ಮಾತ್ರ ನೀವು ಸುಲಿತೀವಿ? ಚಾಲಿ ಅಡಿಕೆ ಮಾತ್ರ ಸುಲಿತೀವಿ, ಇದ್ರ ಸುಲಿಯೋದಿಲ್ಲ. ಇಲ್ಲ, ಹಸಿ ಅಡಿಕೆಗೆ ಇನ್ನು ಪೂರ್ತಿ ಸಕ್ಸಸ್ ಆಗಿಲ್ಲ. ಇನ್ನೊಂದ್ 2 ವರ್ಷಕ್ಕೆ ಆಗ್ಬಹುದು ಅಂತ ನಿರೀಕ್ಷೆ ಇದೆ. ಕಾಫಿ ಈಗ 4ನೇ ವರ್ಷ. ಬೆಳೆ ತೆಗಿತಾ 2ನೇ ವರ್ಷದಿಂದನೇ ಸ್ಟಾರ್ಟ್ ಆಗಿದೆ. ಎಷ್ಟು ಬೆಳೆ ತೆಗೆದ್ರಿ ಈ ವರ್ಷ? ಒಂದು 5-6 ಕ್ವಿಂಟಲ್ ಆಗಿದೆ. ಈ ವರ್ಷ ಬೆಳೆ ಕಡಿಮೆ ಇತ್ತು, ಹೋದ ವರ್ಷ ಮತ್ತೆ ಚೆನ್ನಾಗಿತ್ತು. ಅಲ್ಲ, ಈಗ ಮಳೆ ಹೆಚ್ಚಾದ್ರಿಂದ ಅದಕ್ಕೆ ಏನಾದ್ರು ತೊಂದರೆ ಆಗಿಲ್ಲ? ಇಲ್ಲ, ಏನು ತೊಂದರೆ ಆಗಿಲ್ಲ. ಹೋದ ವರ್ಷ ಅಷ್ಟು ಮಳೆ ಆಯ್ತಲ್ಲ ನಮ್ಮಲ್ಲಿ, ಮಳೆ ಆದಾಗೂ ಏನು ತೊಂದರೆ ಆಗಿಲ್ಲ, ಚೆನ್ನಾಗಿ ಬಂದಿದೆ. ಹೌದು, ಬರ್ತಾ ಇದೆ. ಮುಂದಿನ ವರ್ಷ ಮತ್ತೊಂದು ಒಳ್ಳೆ ನಿರೀಕ್ಷೆ ಇದೆ, ಚೆನ್ನಾಗಿ ಹೋಗಿ ಬಂದಿದೆ. ಇವರ ಸುಮಾರು 1 ಎಕರೆ ಹೊಸ ತೋಟಕ್ಕೆ ಇನ್ನೂ ಕಾಳು ಮೆಣಸಿನ ನಾಟಿಯಾಗಿಲ್ಲ. ಯಾಲಕ್ಕಿ ಗಿಡ ಆಳೆತ್ತರ ಬೆಳೆದರೂ ಇಳುವರಿ ಲಾಭದಾಯಕವಾಗಿಲ್ಲ. ತೋಟಗಾರಿಕಾ ಕೃಷಿಯಲ್ಲಿ ಇಷ್ಟೆಲ್ಲ ಸಾಧನೆ ಮಾಡಿರುವ ಅರಗಿನ ಮನೆ ಮಹೇಶ್ ಹೆಗಡೆಯವರಿಗೆ ಇನ್ನು 38ರ ಪ್ರಾಯ. ಹೆಗಡೆಯವರು ತಾಯಿ, ಮಡದಿ, 3 ಮಕ್ಕಳೊಂದಿಗೆ ಕೃಷಿಯನ್ನೇ ನಂಬಿಕೊಂಡು ಪೇಟೆಯ ಯಾವುದೇ ದೊಡ್ಡ ಅಧಿಕಾರಿಯ ಆದಾಯಕ್ಕಿಂತ ಕಮ್ಮಿ ಇಲ್ಲದೆ ಸುಖದಾಯಕ ಬದುಕು ನಡೆಸುತ್ತಿದ್ದಾರೆ.